BJP ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಗೆ ಈ ಹೆಸರು ಸೇರ್ತದೆ ನೋಡಿ. ಪರೇಶ್ ಮೇಸ್ತಾದ್ ಗೊತ್ತಿದೆ ಅಲ್ವಾ ಕೇಸು, ಯಾವ ರೀತಿ ಆಯಿತು? ಶಿವಮೊಗ್ಗ ಒಬ್ಬ ಯುವಕ ಇದ್ದ, ಏನಾಯ್ತು ಅದು ಮೊನ್ನೆ ಬೀದರ್ನಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡು, ಇವ್ರ ಹೆಸರು ಮೇಲೆ ಎಲ್ಲರೂ BJP ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ. ಮಾತೆತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ, ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ. ಈಗ ಪೊನ್ನಣ್ಣ ಹೆಸರಿರ್ಬೋದು ಅಥವಾ ಮಂತರ್ಗೌಡ ಹೆಸರಿರ್ಬೋದು, ಡೆತ್ ನೋಟ್ನಲ್ಲಿ ಇದೆಯಾ? ಅದು ವಾಟ್ಸಪ್ ಮೆಸೇಜ್. ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್? ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್, ಅದರಲ್ಲಿ ಹೆಸರು ಇದೆಯಾ? ಇದೇ ರಾಜಕೀಯ ಕಲಬುರಗಿನಲ್ಲಿ ಮೊನ್ನೆ ಮಾಡಿಲ್ವಾ? ಅಂದರೆ ಏನಾಯಿತು? ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಅವರ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ, ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ? 10 ವರ್ಷ ಆಯಿತು ಇವರಿಂದ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದಾದ್ರೂ ಒಂದನ್ನು ಮಾಡಿದ್ರೆ ಇವ್ರು ಅಷ್ಟು ಆಸೆ, ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದರೂ ಒಬ್ಬರು BJP ನಾಯಕರನ್ನ ಆ್ಯಂಬುಲೆನ್ಸ್ ಜೊತೆ ಹೋದ್ರೇನ್ರಿ? ಯಾರಾದರೂ ಒಬ್ಬರನ್ನ ಹೋದ್ರಾ? ಡೈರೆಕ್ಟಾಗಿ ಕೊಡಗು ಹೋಗ್ತಾರೆ. ಯಾರು ಕಾಳಜಿ ವಹಿಸಿದ್ದಾರೆ BJP ಅವರು? ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ, ಅವ್ರ ಹೆಸರಲ್ಲಿ ಏನು ಇವರು ರಾಜಕೀಯ ಮಾಡ್ತಾರೆ, ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. BJP ಅವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಬಟ್ ಸರ್, ಈಗ ಡೆತ್ ನೋಟಲ್ಲಿ ಅಂದರೆ ವಾಟ್ಸಪ್ ಮೆಸೇಜಲ್ಲಿ ಆತ ಬರೀತಾರೆ, ಇಂಥವ್ರು ಕಿರುಕುಳ ಇದೆ, ನನಗೆ ಪ್ರೆಷರ್ ಇದೆ. ಕಿರುಕುಳ ಯಾರೋ ಒಬ್ಬ ವ್ಯಕ್ತಿದಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಹೌದು. ಪೊನ್ನಣ್ಣನ ಹೆಸರು ಹೇಳಿದಾರ, ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡಬೇಕಲ್ಲ. ನೀವು ಮೀಡಿಯಾ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ, ನೀವು ಕೂಡ ಆ BJP ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳಿದ್ರೆ ಹೆಂಗೆ? ಮೈ ರಿಕ್ವೆಸ್ಟ್ ಇಸ್ ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋಕಾಲ್ಡ್ ಮೆಸೇಜ್ನ, ಸೋಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರಿದೆಯಾ ಸರ್ ಯಾರ್ದಾರ? ಈಗ 2 ತಿಂಗಳ ಹಿಂದೆನೇ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಇವರೆಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯಿತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದರೂ ಒಬ್ಬರನ್ನ ಹೋಗಿ ತನಿಖೆ ಆದಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಮತ್ತೆ ಕುರ್ಚಿ ಕೆಲಸ ಆಗ್ತಾ ಇದೆ ಅಂತ. ಅದೇ ಸರ್ ನಾನು ಹೇಳ್ತಾ ಇರೋದು, ಇವ್ರದ್ದು ರಾಜಕೀಯರೇ ಇಷ್ಟು. ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಯಾವ್ದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಇಲ್ಲ. ಏನು ಮಾಡಿದ್ದಾರೆ? ಎಷ್ಟು ಜನ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡಿದ್ದಾರೆ?